ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸಮತ್ ಸಿಂಧೆ ಚಾನೆಲ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇದೇನಿದು ಇಷ್ಟು ದಿನ ಆದರೂ ಹೊಸ ವರ್ಷ ಶುಭಾಶಯಗಳು ಹೇಳ್ತಿದ್ದೀರಾ ಅಂತ ಅನ್ಕೋತಿದ್ದೀರಾ? ಇದು ಯುಗಾದಿ ಹಬ್ಬ ಆಯ್ತಲ್ಲ, ಅದಕ್ಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯುಗಾದಿ ಹಬ್ಬ ಆದಮೇಲೆ ತಾಮನೆ ನಮ್ಮದು ಹೊಸ ವರ್ಷ ಸ್ಟಾರ್ಟ್ ಆಗೋದು. ಸೊ ಅದಕ್ಕೆ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷದ ನಮ್ಮ ಮೊದಲನೇ ವಿಡಿಯೋ ಇದಾಗಿರುತ್ತೆ. ಇದು ಎಲ್ಲಿ ಅಂದರೆ, ನಿಮ್ಮನ್ನೆಲ್ಲ ನಾವು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಗೊತ್ತಾ? ವರ್ಲ್ಡ್ ಆಫ್ ಮೈಸೂರು ಪಾಕ್. ಮೈಸೂರು ಪಾಕ್ ಅಂದ್ರೇ ಮೈಸೂರು ಅಂದ್ರೇ ಮೈಸೂರು ಪಾಕು, ಮೈಸೂರು ಮಲ್ಲಿಗೆ, ಈ ಥರ ಎಲ್ಲ ಇರುತ್ತೆ. ಆದರೆ ಇವತ್ತು ನಾನು ಹುಟ್ಟಿದಾಗಲಿಂದ ಮೈಸೂರು ಪಾಕ್ ಅಂತ ಕೇಳ್ಕೊಂಡು ಬಂದಿದ್ದೆ. ನಮ್ಮ ಅಜ್ಜಿ ತಾತ ಕಾಲದಿಂದನೂ ಮೈಸೂರು ಪಾಕ್ ಕೇಳ್ಕೊಂಡ್ಬಂದೆ. ಆದರೆ ಮೈಸೂರು ಪಾಕ್ನ ಫ್ಯಾಕ್ಟ್ರಿ ರೇಂಜಲ್ಲಿ ಈ ರೇಂಜಲ್ಲಿ ಉತ್ಪಾದನೆ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ. ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ಮೈಸೂರು ಪಾಕಲ್ಲೂ ಇಷ್ಟು ವೆರೈಟಿ ಇರುತ್ತೆ, ಇಷ್ಟೊಂದು ಥರದಲ್ಲಿ ಮೈಸೂರು ಪಾಕ್ನ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಅದನ್ನು ನಾನು ಕಣ್ತುಂಬ ನೋಡಿದ್ದೀನಿ. ನಾನು ನಿಮಗೂ ತೋರಿಸ್ತೀನಿ, ಬನ್ನಿ ಹೋಗೋಣ. ಬನ್ನಿ ಇವಾಗ ಒಳಗಡೆ ಹೇಗಿದೆ ಅಂತ ನೋಡೋಣ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಬಿಯನ್ಸ್ ಎಷ್ಟು ಚೆನ್ನಾಗಿದೆ, ತುಂಬ ಹೈಜಿನಿಕ್ ಆಗಿದೆ. ಅಲ್ಲಿ ಸೇಲ್ಸ್ ಮಾಡೋರು ಕೂಡ ತುಂಬ ಪೇಷನ್ಸಿಂದ ಹೇಳ್ತಾರೆ. ಅಲ್ಲಿ ಡಿಸ್ಪ್ಲೇ ಹಾಕಿರ್ತಾರೆ ರೇಟಿಂದ, ಅದು ಯಾವ ಥರದ್ದು ವೆರೈಟಿ, ಏನು ಹೆಸರು ಅದಕ್ಕೆ. ಮೈಸೂರು ಪಾಕ್ನಲ್ಲಿ ಎಷ್ಟೊಂದು ವೆರೈಟಿ ಇದೆ. ಮಿಲ್ಕ್ ಮೈಸೂರು ಪಾಕ್ ಅಂತೆ, ಕಾಜು ಮೈಸೂರು ಪಾಕ್ ಅಂತೆ, ಈ ವಾಟರ್ ಮೆಲನ್ದು ಸೀಡ್ಸಲ್ಲಿ ಮೈಸೂರು ಪಾಕ್ ಮಾಡ್ತಾರಂತೆ, ಮ್ಯಾಂಗೋ ಮೈಸೂರು ಪಾಕು, ಮತ್ತು ಶುಗರ್ ಇರೋರಿಗೆ ಬೆಲ್ಲದ ಮೈಸೂರು ಪಾಕ್, ತುಂಬ ವೆರೈಟೀಸ್ ಇದೆ. ಚಾಕ್ಲೇಟ್ ಮೈಸೂರು ಪಾಕ್, ಡ್ರೈ ಫ್ರೂಟ್ಸ್ ಮೈಸೂರು ಪಾಕ್, ಬಾದಾಮ್ ಮೈಸೂರು ಪಾಕ್, ಎಲ್ಲ ಥರದ ಹೆಸರು, ರೇಟ್ ಎಲ್ಲ ಇರುತ್ತೆ. ಆದ್ರೂ ನಾವು ನಮ್ಮ ಮನೆಗೆ ಯಾರಾದರೂ ನಮಗೆ ಬೇಕಾದವ್ರು ಬಂದಾಗ ಇದು ತಿನ್ನಿ ಅದು ತಿನ್ನಿ ಅಂತ ಹೇಳ್ತಾರಲ್ಲ, ಅದೇ ಥರ ಅಲ್ಲಿ ಸೇಲ್ಸ್ ಮಾಡೋರು ಕೂಡ ಹಾಗೆ ಟೇಸ್ಟ್ ಮಾಡಿ ಸರ್, ಇದು ಟೇಸ್ಟ್ ಮಾಡಿಮ್ಮ ಅಂತ ಎಷ್ಟು ಚೆನ್ನಾಗಿ ಇದೆ ಪೇಷನ್ಸಿಂದ ಹೇಳ್ತಾರೆ. ಅಂದರೆ ನಮಗೆ ಅವ್ರು ಕೊಟ್ಟಾಗ ನಮಗೆ ಬಿಸಿ ಬಿಸಿ ಮೈಸೂರು ಪಾಕು ಹೀಗಿರುತ್ತೆ ಅಂತ ನಮಗೆ ಗೊತ್ತಾಯಿತು. ನಿಮಗೆ ಈ ಶಾಪಲ್ಲಿ ಹಿಂದೆ ಒಂದು ಡಿಸ್ಪ್ಲೇ ಆಗ್ತಾ ಇದೆ ತಾನೇ, ಅಲ್ಲಿ ಒಂದು ವಿಡಿಯೋ. ಆ ವಿಡಿಯೋನಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಏನು ಅಂತ, ಮೈಸೂರು ಪಾಕ್ ಹಿನ್ನೆಲೆ ಹೇಗೆ ಸ್ಟಾರ್ಟ್ ಆಯಿತು, ರಾಜರು ಕಾಲದಿಂದನೂ ಮೈಸೂರು ಪಾಕ್ ಹೇಗೆ ತಯಾರಿ ಮಾಡ್ತಾಯಿದ್ರು ಅನ್ನೋದು ಒಂದು ವಿಡಿಯೋ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದನ್ನ ನೋಡಿದ್ರೂ ನಮಗೆ ಹೆಮ್ಮೆ ಅನಿಸುತ್ತೆ. ಮೈಸೂರು ಅಂದರೆ ನಮಗೆ ಪ್ರೈಡ್ ಅಲ್ವಾ, ತುಂಬ ಹೆಮ್ಮೆ ಅನಿಸುತ್ತೆ ಅದು. ಈಗ ನಾವು ಇಷ್ಟೋ ತನಕ ಇಷ್ಟು ವೆರೈಟಿ ಆಫ್ ಮೈಸೂರು ಪಾಕ್ ನೋಡಿದ್ವಿ ಅಲ್ವಾ, ಅದು ಇಲ್ಲೇ ಹೇಗೆ ತಯಾರಾಗುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ಮಷೀನೆಲ್ಲ ಆನ್ ಮಾಡಿಬಿಟ್ಟಿದ್ದಾರೆ, ಅದು ಮಿಕ್ಸ್ ಆಗ್ತಾ ಇದೆ, ಬ್ಯಾಟರ್ ತಯಾರಾಗ್ತಾ ಇದೆ. ಎಷ್ಟು ಹೈಜಿನಿಕ್ ಆಗಿದೆ ನೋಡಿ, ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ಆಗಿದೆ. ಆ ಟ್ರೇಯಿಂದನೂ ಎಲ್ಲ ಸ್ಟೇನ್ಲೆಸ್ ಸ್ಟೀಲು. ಆ ಮಿಕ್ಸಿಂಗ್ ಪ್ರೋಸೆಸ್ ನಡೀತಾ ಇದೆಯಲ್ಲ, ಅದು ಸ್ಟೇನ್ಲೆಸ್ ಸ್ಟೀಲಲ್ಲಿ ಆಗಿದೆ. ಆ ನೆಲ ಕೂಡ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಒಂದು ಕಾನ್ಫಿಡೆಂಟ್, ಕ್ಲೀನಾಗಿದೆ ಅಪ್ಪ, ಕ್ಲೆನ್ಲಿನೆಸ್ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಆಟೋಮೇಟೆಡ್ ಅಪ್ಗ್ರೇಡೆಡ್ ಮಷಿನರೀಸ್ನ ನೋಡ್ಬೋದು. ನನಗೆ ಒಂದು ಸ್ವೀಟ್ ಮಾಡಲಿಕ್ಕೆ ಇಷ್ಟೊಂದು ಮಷೀನ್ಸು ಎಲ್ಲ ಬೇಕು ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇವಾಗ ನಾನು ಇಲ್ಲಿ ಬಂದಿದ್ದರಿಂದ ಇದೆಲ್ಲ ನೋಡಿ ತಿಳ್ಕೊಂಡೆ. ಇಲ್ಲಿ ಬೇರೆ ಬೇರೆ ಥರನೂ ಸ್ವೀಟ್ಸು ಇತ್ತು, ಆದರೆ ಇಲ್ಲಿ ಅಲ್ಟಿಮೇಟ್ ಅಂದರೆ ಮೈಸೂರು ಪಾಕ್. ವಾವ್, ಅದಕ್ಕೆ ಇದನ್ನು ವರ್ಲ್ಡ್ ಆಫ್ ಮೈಸೂರು ಪಾಕ್ ಅಂತ ಹೇಳ್ತಾರೆ. ನಾವು ಇಲ್ಲಿ ಬಿಸಿ ಬಿಸಿ ಮೈಸೂರು ಪಾಕ್ ತಿಂದ್ವಿ, ಇದನ್ನು ಹೇಗೆ ತಯಾರು ಮಾಡೋದು ಅಂತ ನೋಡಿದ್ವಿ, ಮತ್ತು ಮನೆಗೆ ನಾವು ಒಂದಷ್ಟು ವೆರೈಟಿ ತೊಗೊಂಡು ಬಂದ್ವಿ. ನಾವು ಅಲ್ಲಿಂದ ತೊಗೊಂಡು ಬಂದಿದ್ದು ಮೈಸೂರು ಪಾಕ್ನ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಜೊತೆ ಶೇರ್ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು. ನೀವು ಈ ಮೈಸೂರು ಪಾಕ್ನ ಎಂಜಾಯ್ ಮಾಡಬೇಕು ಅಂದರೆ ವರ್ಲ್ಡ್ ಆಫ್ ಮೈಸೂರು ಪಾಕ್ ಅಲ್ಲಿ ವಿಸಿಟ್ ಮಾಡಿ. ಎಲ್ಲಿದೆ ಅಂತ ನಾನು ಹೇಳೇ ಇಲ್ಲ ಅಲ್ಲ, ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ದಾರಿನಲ್ಲಿನೇ KC ಲೇಔಟಲ್ಲಿದೆ. ವರ್ಲ್ಡ್ ಆಫ್ ಮೈಸೂರು ಪಾಕ್ನ ಡೀಟೇಲ್ಸ್ ಮತ್ತು ಗೂಗಲ್ ಲೊಕೇಶನನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದೆ, ಚೆಕ್ ಮಾಡಿ. ಮಕ್ಕಳು, ಫ್ಯಾಮಿಲಿ ಅವ್ರ ಜೊತೆ ಎಲ್ಲ ಹೋಗುವಂಥ ಜಾಗನೇ ಇದು. ಅವ್ರಿಗೂ ಈ ಸ್ವೀಟ್ಸ್ ಎಲ್ಲ ಹೇಗೆ ಮಾಡ್ತಾರೆ, ಈ ಟ್ರೆಡಿಷ್ನಲ್ ಸ್ವೀಟ್ ಮೈಸೂರು ಪಾಕ್ ಹೇಗೆ ಮಾಡ್ತಾರೆ ಅಂತ ಅವ್ರ ಕಣ್ಣಿಂದ ನೋಡಿ ತಿಳ್ಕೊಳ್ಬಹುದು. ನಮ್ಮ ಈ ವರ್ಲ್ಡ್ ಆಫ್ ಮೈಸೂರು ಪಾಕ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೀವು ನಮ್ಮ ಚಾನೆಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಬೆಲ್ ಐಕಾನ್ ಯಾಕೆ ಪ್ರೆಸ್ ಮಾಡೋದು ಅಂದರೆ, ನಮ್ಮದು ಇನ್ನು ಯಾವುದೇ ಮುಂದಿನ ವಿಡಿಯೋಸ್ ಬಂದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮುಂದೆ ಇದೇ ರೀತಿ ಯೂನಿಕ್ ವಿಡಿಯೋಯೊಂದಿಗೆ ಭೇಟಿ ಮಾಡೋಣ. ಟಾಟಾ, ಬಾಯ್ ಬಾಯ್.